ಒಂದು ಮಾತು ಕೇಳ್ರಿ, ಇಲ್ಲಿ ಕೈ ಇರಲಿಲ್ಲ ಅಂದ್ರೆ ನಡಿತೈತಿ, ಕಾಲು ಇರಲಿಲ್ಲ ಅಂದ್ರೆ ನಡಿತೈತಿ, ಆದರೆ ಕಣ್ಣಂತೂ ಬೇಕು. ಯಾಕಂದ್ರೆ ಬ್ಲೈಂಡ್ಸ್ ಹೆಂಗಿರ್ತಾರೆ ಅನ್ನೋದು ಮಂದಿಗೆ ಇನ್ನೂ ಗೊತ್ತಿಲ್ಲ. ಬ್ಲೈಂಡ್ಸರ ಜೀವನ ಮಂದಿ ಬರೀ ಏನು ತಿಳ್ಕೊತಾರ, ಇವ್ರದ ಚಲೋ. ಈಗ ಏನು ತಿಳಿತಾರಂದ್ರೆ, ಫಾರ್ ಎಕ್ಸಾಂಪಲ್, ಅಂಧ ವಿದ್ಯಾರ್ಥಿ ಕಾಲೇಜ್ಗೆ ಹೋಗ್ತಾನೆ, ಆದ್ರೆ ಅವ್ರಿಗೇನು ಗೊತ್ತಿರಂಗಿಲ್ಲ ಇವ್ರಿಗೂ ಕಷ್ಟ ಇರ್ತೈತೆ ಅಂತ. ಹೆಲ್ಪರ್ ಇರ್ತಾನೋ, ಹೆಲ್ಪರ್ ಬರಿತಾನೋ, ಇದನ್ನು ವಿಚಾರ ಮಾಡ್ತಾರೆ ಅವರು. ಖರೆ ಇದು ನನ್ನ ಅನಿಸೋ ಮಟ್ಟಿಗೆ ತಪ್ಪು. ಯಾಕಂದ್ರೆ ಬ್ಲೈಂಡ್ ಕಷ್ಟಪಡಲಿಲ್ಲ ಅಂದ್ರೆ ಹೆಲ್ಪರ್ ಏನು ಬರಿತಾನೋ, ಮತ್ತು ಸೀನಿಯರ್ ಹೆಲ್ಪರ್ ಇದ್ದರೆ ಹೆಂಗಾರ ಮಾಡಿ ಬರಿಬೋದು. ಜೂನಿಯರ್ ಹೆಲ್ಪರ್ ಹೆಂಗೆ ಬರಿತಾನೋ. ಮತ್ತು ಇನ್ನೊಂದು ಮಾತು, ಬ್ಲೈಂಡ್ಸಿಗೂ ಕಷ್ಟ ಇರ್ತೈತಿ, ಬರೀ ಸುಖ ಅಷ್ಟೇ ಅನುಭವಿಸಂಗಿಲ್ಲ ಅವರು. ಮತ್ತು ಇನ್ನೊಂದು ಮಾತು, ಈ ಜೀವನ್ಯಾಗ, ಈ ಜಗತ್ತಿನಾಗ ಕಷ್ಟ ಜಾಸ್ತಿ ಇರೋದನ್ನು ಬ್ಲೈಂಡ್ಸಿಗೆ. ಯಾವ ಈಗ ಹೆಲ್ಪು ಮಾಡಂದ್ರೆ ಏನು 90% ಜನ ರೊಕ್ಕ ಕೇಳ್ತಾರೆ ಅಥವಾ ಹೆಲ್ಪ್ ಮಾಡಂಗಿಲ್ಲ. ಅದ್ರಾಗ ಒಂದು 10% ಜನ ಅಷ್ಟೇ ಹೆಲ್ಪ್ ಮಾಡ್ತಾರೆ. ಅದಕ್ಕೆ ನಿಮ್ಮ ಜೀವನನೇ ಚಲೋ. ನಮ್ಮ ಬ್ಲೈಂಡ್ಸರ ಜೀವನ ನರಕಿದ್ದಂಗಿದೆ. ನಾವು ಜೀವಂತ ಇದ್ರೂ ಜೀವಂತ ಇಲ್ದಂಗೆ ಐತಿ. ನಾ ಹೇಳೋ ಮಾತು ಕರೆಕ್ಟ್ ಐತಿ ತಪ್ಪೈತಿ ಇದು ನೀವು ನನಗೆ ಹೇಳ್ರಿ. ಕರೆಕ್ಟ್ ಇತ್ತಂದ್ರೆ ಏನಿಲ್ಲ, ತಪ್ಪಿತ್ತಂದ್ರೆ ಏನು ಬೇಕಾದ ಹೇಳಬಹುದು. ಧನ್ಯವಾದಗಳು.